ಗೈಸ್ ಊಟಿ ಟ್ರಿಪ್ ಮುಗಿಸ್ಕೊಂಡು ನಮ್ಮ ಅಕ್ಕ ಅವಳು ತವ್ರ ಮನೆಗೆ ಹೋದ್ಲು. ಅತ್ತರೇನು ನಕ್ಕರೇನು ಹೆತ್ತವರೇನಾದರೇನು ಹೆಣ್ಣು ತನ ತೊಟ್ಟಿಲಿಗೆ. ಗೈಸ್ ನಮ್ಮ ಅಕ್ಕಂಗೆ ಬೆಂಗಳೂರು ಜೀವನ ಸಾಕಾಗಿದೆ ಅಂತ ಒಂದ್ ಸ್ವಲ್ಪ ದಿನ ಚಿಕ್ಕಮಂಗ್ಳೂರ್ ಅಮ್ಮನ್ ಮನೆಗೆ ಹೋಗ್ತೀನಿ ಅಂದ್ಲು. ಸರಿ ಅಂತ ನಮ್ಮ ಅಕ್ಕಂದು ಆರ್ನವಿದು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಸಂಜೆ ಹಂಗೆ ಬೆಂಗಳೂರು ಬಿಟ್ವಿ. ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದೀವಿ ಅಂತ ನಮ್ಮ ಅಕ್ಕನ ಮಗ್ದಲ್ಲಿರೋ ಕಳೆ ನೋಡಿ. ಯಾರಿಗೆ ಆದ್ರೂ ತುಂಬಾ ದಿನ ಆದ್ಮೇಲೆ ಅವ್ರ ಸ್ವಂತ ಊರ್ಗ್ ಹೋಗೋ ಫೀಲೇ ಸಖತ್ತಾಗಿರುತ್ತೆ. ಅದ್ರಲ್ಲೂ ನಮ್ ಚಿಕ್ಕಮಂಗ್ಳೂರ್ ಹುಡುಗಿನಂತೂ ಕೇಳಲೇಬೇಡಿ, ಖುಷಿಯಲ್ಲಿ ತೇಲಾಡ್ತಾ ಇದ್ಲು. ಇದೇ ಖುಷಿಯಲ್ಲಿ ಧ್ರುವ ತಾರಲ್ಲಿ ಒಂದು ಸ್ಟಾಪ್ ಹಾಕಿ ಆರ್ನವಿಗೆ ಒಂದು ಇಡ್ಲಿ ತಿನ್ಸಿ ನಾವಿಬ್ರು ಪಾನಿಪುರಿ ತಿಂದು ಕಾಫಿ ಕುಡಿದ್ವಿ. ಆನ್ ದ ವೇ ಚಿಕ್ಕಮಂಗ್ಳೂರ್ಗೆ ವಯಾ ಹಾಸನ್ ನಮ್ಮೂರ್ ಮೇಲೆ ಹೋಗ್ಬೇಕಾಗಿದ್ರಿಂದ ನಮ್ಮನೆ ಹತ್ರ ಒಂದು ಸ್ಟಾಪ್ ಹಾಕಿ ನಮ್ಮ ಮನೆಯವ್ರಿಗೆಲ್ಲ ಆರ್ನವಿನ ಮೀಟ್ ಮಾಡಿಸಿ ಆಲ್ರೆಡಿ ತುಂಬಾ ಲೇಟ್ ಆಗಿತ್ತು ಅಂತ ವಾಪಸ್ ಹಾಸನಿಂದ ಚಿಕ್ಕಮಂಗ್ಳೂರ್ ಕಡೆ ಹೊರಟ್ವಿ. ಗೈಸ್ ಯಾರ್ಯಾರೆಲ್ಲ ಹಾಸನ್ ಮತ್ತೆ ಚಿಕ್ಕಮಂಗ್ಳೂರಿಂದ ನಮ್ ವಿಡಿಯೋಸ್ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ನಮ್ಮ ಅಕ್ಕಂಗಂತೂ ಮನೆಗೆ ಹೋದ ತಕ್ಷಣ ಫುಲ್ ಖುಷಿ ಅನ್ಕೊಳ್ಳಿ. ಆರ್ನವಿನಂತೂ ಕೇಳಲೇಬೇಡಿ, ಅವ್ರ ಅಜ್ಜಿ ಊರಲ್ಲಿ ಸಖತ್ ಖುಷಿಯಾಗಿದ್ದಾಳೆ. ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಹಾಸನ್ಗೆ ಹೋಗ್ಬೇಕಿತ್ತು ಅಂತ ಆರ್ನವಿನ ಬಿಟ್ಟೋಗಕ್ ಇಷ್ಟ ಇಲ್ಲ ಅಂದ್ರು ಹೊರಟೆ. ಇವತ್ತಿಗಿಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್, ಸಿ ಯು.